ಗೀತಾ ಗೀತಾ ಪೇಪರ್ ತಗೊಂಡು ಹಂಗ ಒಂದ್ ಸ್ವಲ್ಪ ಚಾ ತಗೊಂಬಾ. ಸ್ವಲ್ಪ ಲಗು ಲಗು ತಗೊಂಬಾ. ನಾನು ಇವತ್ತು ಲೇಟ್ ಆಗಿದ್ದೀನಿ, ಲಗು ಲಗು ಹೋಗ್ಬೇಕು. ಚಾ ಪೇಪರ್ ಲಗು ತಗೊಂಬಾರ. ಏ ಯಾಕ್ಲೋ ಹಂಗೆ ಕೂಗಾಡಕತ್ತಿದಿ? ಏನಾತ? ಏನ್ ಬೇಕು? ನಿನ್ ಹೆಂಡತಿ ಇವತ್ತಿನ್ನೂ ಎದ್ದಿಲ್ಲ, ಇನ್ನ ರೂಮ್ ಬಿಟ್ಟು ಬಂದೇ ಇಲ್ಲ ಆಕಿ. ನೀ ತಿರುಗಿ ವಾಕಿಂಗ್ ಹೋಗಿ ಬಂದು ಮಕ್ಕ ತಕೊಂಡು ಎಲ್ಲ ರೆಡಿ ಆಗಿದ್ದಿ ನೋಡು. ಆಕಿ ಇನ್ನೂ ಎದ್ದು ಬಂದಿಲ್ಲ. ಅದೇನು ನೋಡೋಗು, ಇನ್ನ ರೂಮ್ನಾಗ ಮಕ್ಕೊಂಡು ನೋಡು. ಅಂಗಳಗ ಸಣ್ಣರಿಲ್ಲ, ಮನಿಗ ಸಣ್ಣರಿಲ್ಲ, ಏನು ವಯಸ್ಸಾದ್ಮೇಲೆ ನಾವು ಮಾಡ್ಬೇಕನ? ಏನ್ ನೋಡಕ್ ಇನ್ನು ರೂಮ್ ಬಿಟ್ಟು ಎದ್ದು ಬಂದಿಲ್ಲ, ಎದಕ್ಕಂತ ನೋಡೋಗು. ಎದ್ದು ಬಂದಿಲ್ಲ? ನಾನು ವಾಕಿಂಗ್ ಹೋಗೋ ಮುಂದಾಗ ಎದ್ದಿದ್ಲು. ನಾನು ಫ್ರೆಶ್ ಆಗಕ್ಕೆ ಹೋಗ್ಬೇಕಂದ್ರೆ ಹಾಕಿದ್ಲು ಪೈಕನ್ಯಾಗ. ಇದು ಮತ್ತೇನು ಒಳ್ಳೆ ಹೋಗಿ ಮಕ್ಕೊಂಡಣ ಏನು? ಏನಾಯ್ತ ಮಾಡ್ತೀನಿ ತಡೀಕಿಗೆ. ಯಾಕೆ ಭಾಳ ಬಡೈತಿ ಇತ್ತೀಚಿಗೆ ಅಂಕ್ರಿಕ್ಕಿದು. ಮಾಡ್ತೀನಿ. ಏ ಗೀತಾ, ನಂಗೆ ಲೇಟ್ ಆಗತೈತಿ. ಬಡ ಬಡ ಕೊಡ್ತೀನ ಚಾ. ಎಷ್ಟೊತ್ತಾಯ್ತ ಮಕ್ಕ ತಕೊಂಡು ಜಳಕು ಕುಕ್ಕಿ ನಾನು ತಗೊಂಬ ಇಲ್ಲಿ ಚಾನ. ಗೀತಾ ಲೋ ನಿನ್ನ ಮಸಡ್ಯಾಗ್ರ ಮತ್ತೆ ಒಂದಿಟ್ಟು ಊರೇನ ಸಗಣಿ ಹಾಕ್ಲಿ. ನೀವು ಒಮ್ಮೆ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ. ರೂಮ್ ಬಿಟ್ಟು ಹೊರ ಬರವಳ್ಳು, ಅಂಗಳಗ ಸಂದಿಲ್ಲಲ್ಲ ಅಂತೇಳಿ ನಾನು ಹೋಗಿ ರೂಮ್ ಬಾಗ್ಲಿ ಬಡ್ದೀನಿ. ಬಡದ್ರೂ ಹಾ ಇಲ್ಲ ಹೂ ಇಲ್ಲ ನಿನ್ ಹೆಂತಿದ್ದು. ಏನ್ ನೋಡೋದು ಹೋಗು. ಇನ್ನು ರಾತ್ರಿ ಜಗಳ ಗಿಗಳ ಮಾಡ್ಕೊಂಡಿದ್ರೆ ಏನು ಮತ್ತೇನ್ರ ಮಾಡ್ಕೊಂಡು ಅಲ್ಲೇ ಹೆಣಗೆಳ ಏನ್ ನೋಡೋಗು. ಯವ್ವ ನಿಂದಂತ್ರೂ ಬರೀ ಇದ. ನಮ್ಮ ಮನ್ಯಾಗಿಲ್ಲಡ ಒಟ್ಟ ನೆಮ್ಮದಿ ಅನ್ನೋದು ಸುಳ್ಳದು. ಆತ ಈ ಕೆಂಕ್ರು ಎದ್ದಿಲ್ಲ. ನಿನ್ನ ಮೊದ್ಲೇ ಸೊಸಿ ಎಲ್ಲುಗಳ ಆಕಿದೇನಂತ ಕೆಂಕ್ರು ಈಗೇನು ಇತ್ತೀಚಿಗೆ ಫೋನು ಇಟ್ಕೊಂಡು ಅಡ್ಡಾಡಕ್ ಹತ್ಬಿಟ್ಟಾಳ. ಎಲ್ಲಿ ಬೇಕಲ್ಲೇ ಫೋನು. ಅಡಿಗೆ ಮನೆಗೆ ಹೋದ್ರು ಫೋನು, ಹೊರಗೆ ಹೋದ್ರು ಫೋನು, ಕಸಾನ ಕತ್ರು ಫೋನು, ಕುಂತ್ರು ಫೋನು, ನಿಂತ್ರು ಫೋನ್ ಹಾಕಿದ. ಆಕೆ ಎಲ್ಲುಗಳ ಆಕೆ ಯಾಕೆ ಅಂಗ್ಳಿಗೆ ಸಂದಿಲ್ಲ? ಈಗ ನೀನ್ ಯಾರ ಅಂದಾರ? ಇಬ್ರಿಬ್ರು ಸುಸ್ತಾರದ್ರಲ್ಲ ಮನ್ಯಾಗ. ಆಕೆ ಯಾಕನ್ ಒಳ್ಳು ತಡಿ, ಯಾಕಿನ್ ಕರಿತೀನಿ ನಾನು. ಅತಿಯಮ್ಮ ರೀ, ಅತಿಯಮ್ಮ ಬರಿಲ್ಲ ಸ್ವಲ್ಪ. ಯಪ್ಪ ಒಂದೆರಡು ನಿಮಿಷ ಕಣ್ಣು ಮುಚ್ಕೊಂಡು ನೆಮ್ಮದಿ ಮಕ್ಕಳಕ್ಕೂ ಬಿಡಲಿ ಮನ್ಯಾಗ. ಇವಂಗೆ ಏನು ಬೇಕಾದೋ ಏನೋ ನನ್ನ ಯಾಕೆ ಕರಿತಾನೋ, ಅವ್ನು ಹಿಂತಿ ಕರಿಯೋದು ಬಿಟ್ಟು ನನ್ನನ್ನು ಮಾಡ್ಕೊಂಡು ಹಿಂತಿ ಮಾಡ್ದಂಗೆ ಮಾಡ್ದಾನ. ಅದಕ್ಕಿನ್ನೇ ಅಚ್ಕಿಮ್ಮೆ ಅಚ್ಕಿಮ್ಮೆ ಅಚ್ಕಿಮ್ಮ. ಬಂದೆ ರಮೇಶ್. ಏನು ಬಂದೆ ಇರು. ಏನಾತ ರಮೇಶ? ಯಾಕಂಗ ಮುಂಜಾನೆ ಎದ್ದು ಕಿರ್ಚಾಡಕತ್ತಿ? ಏನಾತು? ನಾನು ಪುಟ್ಟಿಗೆ ಸಾಲಿ ಕಲಿಸ್ಬೇಕು, ಅದಕ್ಕೆ ಆಕಿನ ಎಬ್ಸಕತ್ತಿದ್ದೆ ನಾನು. ಮತ್ತು ಆಕಿ ಸಾಲಿ ಶುರುವಾಗಿತ್ತಲ್ಲ, ಆಕಿ ಮೊನ್ನೆ ಒಂದು ವಾರ ಆತು ಸಾಲಿ ಶುರುವಾಗಿ. ನೀನು ಸೋಮವಾರ ಹೋಗಿಲ್ಲ, ಮತ್ತು ಇವತ್ತರ ಹೋಗ್ಕಳ ಇಲ್ಲ ಅಂತಂದು ಎಬ್ಸಕತ್ತಿದ್ದೆ ನಾನು. ಏನಾತ? ಅತಿಯಮ್ಮ ಅಂಗಳಗ ಸಾಂದಿಲ್ಲಂತ್ರಿ, ಮನ್ಯಾಗ ಕಸಾಂದಿಲ್ಲಂತ್ರಿ. ಅಲ್ಲಿ ಹಾಲು ತಗೊಂಬಂದು ಚಾ ಕಾಸ್ಬೇಕು. ಇನ್ನು ಚಾಕ್ ಏನು ರೆಡಿ ಆಗಿಲ್ಲ ಅಂತ ಈಕಿ ಗೀತಾ ಯಾಕೆ ಎದ್ದಿಲ್ಲ. ಅದಕ್ಕೆ ನೀವು ಒಂಚೂರು ಅಂಗಳಗ ಸಾಂದ್ ಬರ್ರಿ, ಹಾಲು ತಗೊಂಡು ಬಡಬಡ ಚಾ ಮಾಡ್ಕೊಡ್ರಿ ನಂಗೆ. ನಾನು ಹೋಗೋದು ಏನಂತ ನೋಡ್ತೀನಿ. ಈಕೆ ಯಾಕೆ ಎದ್ದು ಇನ್ನೂ ಬಂದಿಲ್ಲ ಅಂತ ನೋಡ್ತೀನಿ. ನೀವು ಒಂದು ಸ್ವಲ್ಪ ಚಾ ಮಾಡ್ಕೊಂಬೋಗ್ರಿ ನನಗೆ. ಅಂಗಳಗ ಸಾಂದ್ರಿ ಅತಿಯಮ್ಮ. ಯಾಕ್ರಿ ಬರ್ತಾ ಬರ್ತಾ ನೀವು ಮನೆ ಕೆಲಸ ಮಾಡೋದ ಬಿಟ್ಟಾಕತ್ತೀರಿ? ಯಾಕೆ ನಿಮಗೇನು ಮನೆ ಸಂಬಂಧ ಇಲ್ಲನ್ರಿ? ನಾನು ದುಡ್ದು ತಗೊಂಬಂದು ಕೊಟ್ಟಿದ್ದು ನೀವು ತಿನ್ನಕತ್ತಿಲ್ಲ. ಏನ ರಮೇಶ, ಒಂದೇ ಸರಿ ನೀನು ತಿನ್ನಕತ್ತಿಲ್ಲನ ಅಂತಂದು ಹಿಂಗೆ ಒಗದು ಮಾತಾಡ್ತೀಯಪ್ಪ. ಅಲ್ಲೋ ಒಂದು ಸ್ವಲ್ಪ ಅತಿಗೆನ ಮರ್ಯಾದ್ರೆ ಇಟ್ಕೊಳೋ ಯಪ್ಪ. ನೀನೇನು ದಿನ ನಿನ್ನ ಹೆಂಡ್ತಿನ ಅಂತಿದ್ಲು ಕಸ ಪಸ ಎಲ್ಲ, ಮತ್ತು ಆಕೆ ಎಲ್ರಿಗೂ ಚಾ ಕಾಸ್ತಿದ್ಲು. ಹಾಗಾಗಿ ನಾನು ಪುಟ್ಟಿ ರೆಡಿ ಮಾಡಕ್ಕೆ ಹೋದ್ನಪ್ಪ. ನನಗೆ ಹೆಂಗೆ ಗೊತ್ತಾಕಿ ಇವತ್ತು ಎದ್ದಿಲ್ಲ ಅನ್ನೋದು. ತಗೋ ನೀನೇನು ಎಂದು ಇಲ್ಲಾರ್ದಾತ ಇವಾಗ ಎಂತಿ ವಹಿಸ್ಕೊಂಡ್ಬರ್ತೀಯಲ್ಲ ಮರೆ. ಈಗೇನು ಚಾ ಕಾಯಿಸ್ಬೇಕೋದಿಲ್ಲ? ನಾ ಚಾ ಕಾಯಕ್ಕೆ ಹಾಲು ತರಕೋಕಿನಿ. ನಿನ್ನ ಹೆಂಡ್ತಿನ ಎಬ್ಬಿಸಿ ಒಂಚೂರು ಅಂಗಳಗ ಸಾನಿಸೋಗು. ನಾ ಚಾ ಇಡ್ತೀನಿ, ಮತ್ತು ನಾನು ಪುಟ್ಟಿ ರೆಡಿ ಮಾಡ್ಬೇಕು, ನನಗೂ ಟೈಮ್ ಆಗುತ್ತೆ. ತೊಗೊಂಬೋಗ್ರಿ ನೀವು. ಫಟ್ ಅಂತ ಹಾಲು ತೊಗೊಂಬಂದು ಚಾ ಮಾಡ್ರಿ ಎಲ್ರಿಗೂ. ಅವನು ಎದ್ದು ಎಷ್ಟೊತ್ತಾಗೈತಿ? ವಯಸ್ಸಾಗಿರೋ ಮನ್ಯಾಗ ಅದನ್ನ ಖಬರು ನಿಮಗೂ ಇಲ್ಲ, ಆಕಿಗೂ ಇಲ್ಲ. ಇರ್ಲಿ ನಡೆಸ್ರಿ. ಬಾಬೇವ ಕುತ್ಕೋ. ತೊಗೊಂಬಂದು ಚಾ ಮಾಡಿ ಕೊಡ್ತಾರ, ಕುತ್ಕೋ ಬಾನಿ. ನಾನು ಕಿನ್ನೋಗಿ ಎಬ್ಬಿಸಿ ಬರ್ತೀನಿ. ರೀ ಕರೆದ್ರ ನನ್ನ? ಇಲ್ಲ ಕರೀಲಿಲ್ಲ. ಹಂಗೆ ನಂಗೆ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಆಗಿತ್ತು. ಅದಕ್ಕೆ ಮುಂಜಾನೆ ಎದ್ದು ಕೂಗಾಡಕತ್ತಿದ್ದೆ. ಅನ್ನಂಗ ಬಾಯಿಲಿ ಕತ್ಲ ಬಿಟ್ಟು ಒಂಚೂರು ಹೊರ ಬಾಯಿಲಿ ಮುಂದಕ್ಕೆ. ಇದೇನು ಬಿತ್ತರೆ ಯಾರು ರೆಡಿ ಆದಂಗೆ ರೆಡಿ ಆಗ್ಬಿಟ್ಟಿದೆ? ಯಾಕ ಏನಿದು ನಿಂದು ಜುಟ್ಟೇನು, ನಿಂದು ಸ್ಲೀವ್ಲೆಸ್ ಡ್ರೆಸ್ ಏನು, ಜೀನ್ಸ್ ಪ್ಯಾಂಟ್ ಏನು? ಯಾಕ ಮುಂಜಾನೆ ಎದ್ದು ಯಾರ ಬಾಯ್ ಫ್ರೆಂಡ್ ಏನಾರ ಬರ್ತಾರಂದಾರನ? ಇನ್ನು ಹಿಂಗೆ ರೆಡಿಯಾಗಿ ಎಲ್ಲ ಹೊಂಟ್ಬಿಟ್ಟಿಲ್ಲ, ತಯಾರಿಗಿತ್ತಿ ಕುಣಕಾಲ್ಗಿತ್ತಿ ಹಂಗೆ ರೆಡಿಯಾಗಿಲ್ಲ. ಏನು ಸಮಾಚಾರ? ಏನು ಹಿಡ್ಸಿ ನಿಮ್ಮ ಮನ್ಯಾಗ? ಅಲ್ಲಿ ಅಂಗಳಗ ಸಾಂದಿಲ್ಲ, ನನಗೆ ಚಾ ಮಾಡಿಕೊಟ್ಟಿಲ್ಲ, ಮನೇನು ಕೆಲಸ ಬಗ್ಸಿ ಏನೂ ಇಲ್ಲ. ನೀ ರೆಡಿಯಾಗಿ ಎಲ್ಲಿಗುಂಟಿ? ಯಾವ ಜೊತೆ ಸುತ್ತಕೊಂಟಿ? ಲೇ ಬಿಡಾಡಿ, ಎಲ್ಲಿಗುಂಟಿ? ಬಾಯಾಗ ಹಲ್ಲಿಟ್ಕೊಂಡು ಮಾತಾಡ್ರಿ. ನಾನು ಯಾಕೆ ಯಾವನಿಂದ ಸುತ್ತಕ್ಕೆ ಹೋಗ್ಲಿ? ನನಗೆ ಅದ್ರ ಅವಶ್ಯಕತೆ ನನಗೇನಿಲ್ಲ, ನಿಮಗಿರ್ಬೇಕು. ಇಬ್ರಿಬ್ರು ಗರ್ಲ್ ಫ್ರೆಂಡು ಯಾರಿಗದಾರ ಅನ್ನೋದು ಇಡೀ ಜಗತ್ ಜಾಹಿರಾಗ ನಿಂತಿದ್ರಲ್ಲ ನೀವು ಬಜಾರ್ದಾಗ. ಕೊಪ್ಪಳ ಬಜಾರ್ದಾಗ ಕೈ ಇಟ್ಕೊಂಡು ಹಿಡ್ಕತ್ತಿದ್ರಿ, ಒಬ್ಬಕಿನ ಹೋಟೆಲ್ದಾಗ ತಿನ್ಸಕತ್ತಿದ್ರಿ. ಅದನ್ನೇ ನಾನು ನೋಡಿಲ್ಲ ಅಂತ ಮಾಡಿರಿ. ನೀವು ಹಂಗದಿರಲ್ಲ. ನಿಮ್ಗೆ ಐತಿ ಕಾಮಾಲೆ ಕಾಯಿಲೆ, ಎಲ್ರಿಗೂ ಇರ್ಬೇಕಂತ ಹೇಳಿ ಆ ಹಳದಿ ಕಣ್ಣಿಂದ ನೋಡಿ ಎಲ್ರನ್ನೂ ಅಳೆಯಕ್ಕೆ ಹೋಗ್ಬೇಡ್ರಿ. ನನಗೇನಂತ ಬುದ್ಧಿಲ್ಲ ನಿಮ್ಮಂಥದ್ದು. ಅಂದಂಗೆ ಈ ದರ್ಪ ದುರಂಕಾರ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ರಿ. ನಾನೇನು ಯಾವ ನಿಂದನೂ ಸುತ್ತಕೊಂಡಿಲ್ಲ. ನಾನು ನಿನ್ನೆನೇ ಹೇಳ್ಬೇಕಂದ್ರೆ, ನಿನ್ನೆ ಒಂದು ಸ್ವಲ್ಪ ನಂಗೆ ಬಹಳ ಕೆಲಸ ಇತ್ತು. ಎಲ್ಲ ಅಪ್ರೂವಲ್ ಆಗೋವರೆಗೂ ನಾನು ಕಾಯಕತ್ತಿದ್ದೆ. ನಾನು ಒಂದು SSS ಅನ್ನೋ ಅಸೋಸಿಯೇಟ್ಸ್ ಕಂಪ್ನಿ ಒಳಗೆ ಅಕೌಂಟೆಂಟ್ ಆಗಿ ಜಾಯ್ನ್ ಆಗತ್ತೀನಿ. ಅದು ಒಂದು ಲಾಯರ್ ಕಂಪ್ನಿ ಇದು ಟ್ಯಾಕ್ಸ್ದು ಫೈಲ್ ಮಾಡ್ತಾರಲ್ಲ ಆ ಕಂಪ್ನಿ ಅದು. ಅದ್ರೊಳಗೆ ನಾನು ಅಕೌಂಟೆಂಟಾಗಿ ಜಾಯ್ನ್ ಆಗೀನಿ. ನಿನ್ನೆ ಹೇಳ್ಬೇಕಂದ್ರೆ ನೀವು ಬಂದಿದ್ದೇ 12 ಗಂಟೆಗೆ, ಅದು ಬೇರೆ ಫುಲ್ಲು ಟೈಟು. ನಾ ಹೇಳಿದ್ದೀನಿ ನಿಮ್ಗೆ ಕೇಳ್ತಿತ್ತು, ಅದಕ್ಕೆ ಏನು ಹೇಳಿಲ್ಲ. ಈಗ ಬೆಳಗ್ಗೆ ಹೇಳಕತ್ತೀನಿ, ಇವತ್ತಿಂದ ಜಾಯ್ನ್ ಆಗ್ರಿ ಅಂತಾರೆ. ನಾನು ಹೊಂಟೀನಿ. ಇನ್ನು ಮ್ಯಾಲೆ ಮನ್ಯಾಗಿನ ಕೆಲಸ ಬಗ್ಸಿ ಏನದವಲ್ಲ, ನಿಮ್ಮ ಪ್ರೀತಿ ಅತಿಗೆ ಮಾತಾಡಲ್ಲ, ಅವ್ರ ಹತ್ರ ಕೇಳಿ ಮಾಡಿಸ್ಕೊಳ್ರಿ. ಆಮೇಲೆ ಅವರು ನಾನು ಮನೆ ಕೆಲಸ ನನಗೆ ಅಷ್ಟೇ ಸಂಬಂಧ ಇಲ್ಲ
ಅದು ನೀವು ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಮನ್ಯಾಗ ನೀವು ದುಡ್ದಿದ್ದನ್ನು ಎಲ್ಲರೂ ತಿಂತಾರ, ಎಲ್ರಿಗೂ ಸಂಬಂಧ ಐತಿ. ಒಬ್ರು ಫೋನ್ ಹಿಡ್ಕೊಂಡು 3 ಹೊತ್ತು ರೀಲ್ಸ್ ಮಾಡ್ಕೊಂಡು 3 ಹೊತ್ತು ಫೋನ್ ತಿರುವಿ 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 ಹಾಕಿ ಕೂತ್ಕೋತಾರ. ನಾನು ಮಾತ್ರ ಇಲ್ಲಿ ಬಗ್ಗೆ ಬವನ್ನಕ್ಕೆ ನಾನು ಒಬ್ಬಕ್ಕೆ ಆಗಿ ಮನಿ ಸುಸಿ ಇದೆಲ್ಲ ಇನ್ ಮುಂದೆ ನಡೆಯಲ್ಲ ಕಣ್ರಿ. ಹುಷಾರಾಗಿರಿ ನೀವು ಇನ್ಮೇಲೆ. ನಾನು ತೈಕಾರ್ಗಿತ್ತಿ ಅಂತ, ನಾನು ಬಿಡಾಡಿ ಅಂತ. ಇವರು ನೀವಿಬ್ಬಿಬ್ರು ಹುಡುಗಿಯ ಜೊತೆಗೆ ಆಟಾಡ್ತೀರಲ್ಲ, ನಿಮ್ಮನ್ನ ಏನನ್ಬೇಕು ನಾನು? ಏನ್ಲ ಇದು ರಮೇಶ, ಇಬ್ಬಿಬ್ರು ಹುಡುಗಿಯರ ಜೊತೆಗೆ ಅಡ್ಡಾಡ್ತೀಯ? ಯಾಕ ಏನ್ ನಡ್ಸಿಲೋ ಮನಿನ ಏನಿದು? ಆ ಕೇಳಕತ್ತಿರೋದು ಏನ್ಲೋ ರಮೇಶ? ನೋಡು ಆಕೆ ನಿನ್ನೇನ್ ತಿಂದು ನೀ ಲೂಸ್ ಬಿಟ್ರೆ ನೋಡು, ಆಕೆ ರೆಡಿಗಿರೋದು ನೋಡು. ನಮ್ದು ಹಳ್ಳಿ ಅಯ್ಯಪ್ಪ, ಈಗ ಹಿಂಗ್ ರೆಡಿಯಾಗಿ ಹೊರಗೆ ಹೊಂಟ್ರ 4 ಮಂದಿ 4 ಥರ ಮಾತಾಡ್ತಾರೆ ನೋಡು ರಮೇಶ. ಏನಿದು ಬಗೆಹರಿಸಿದನ? ಏಯ್ ಏಯ್ ನೀನು ಕೆಲ್ಸಕ್ಕೆ ಹೋಗಿ ನಿನ್ ಯಾರು ಬೇಡ ಅನ್ನೋದಲ್ಲ. ಹೋಗಿ ಚಂದಾಗ ಸೀರೆ ಉಟ್ಕೊಂಡು ಕೆಲ್ಸಕ್ಕೆ ಹೋಗು. ಏನಿದು ಮೈ ಕಾಣಂಗ ಅರ್ಧಂಬರ್ಧ ತೋಳಿಲ್ಲ, ಅರ್ಧ ಅಂಗಿ ಅಕ್ಕೇನ ಅಡ್ಡಾಡದು? ಹೋಗು, ಇದನ್ನ ಕಳೆದ ಚೆನ್ನ ಸೀರೆ ಉಟ್ಕೊಂಡು ಹೋಗು ಆಫೀಸಿಗೆ ಹೋಗಿದ್ರ. ಏನಿದು ಒಂದಿಷ್ಟು ನಯ ಇಲ್ಲ, ನಾಜುಕಿಲ್ಲ, ಏನ್ ತೆಗೆದು ನಿಂತ್ಬಿಟ್ರವ ಈಗಿನ ಹುಡುಗಿಯಾರ? ಬಾ 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 ಬಾ. ಮೊದ್ಲು ನಿಮ್ಮ ದೊಡ್ಡ ಸೊಸಿಗೆ ಹೇಳ್ರಿ ಯಾವ ಥರ ಬಟ್ಟೆ ಹಾಕೋಬೇಕು, ಅದು ಹೆಂಗೆ ನಯ ನಾಜುಕಿಂದ ಇರ್ಬೇಕು ಅನ್ನೋದು ಫಸ್ಟ್ ಆಕೆ ಹೇಳ್ರಿ. ಅಕ್ಕ ಕಲ್ತ್ಮೇಲೆ ನಟ್ಟಂಗೆಲ್ಲ ನಾ ಕಲಿತೀನಿ. ಆಕೆ ನೋಡಿ ಈಗ ನಂಗೆ ಲೇಟ್ ಆಗತ್ತೆ ಅತ್ತಿ, ನನಗೆ ನಾಷ್ಟ ಬೇಡ್ರಿ, ನೀವು ಮಾಡ್ಕೊಂತೀನ್ರಿ. ಸುಮ್ಮನೆ ನಂದು ಮೂಡ್ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಮೊದಲ ನಂದು ಇವತ್ತು ಫಸ್ಟ್ ದಿನ, ನಾವು ಹೋಗಿ ಬಡ ಅಲ್ಲಿ ಜಾಯ್ನ್ ಆಗಬೇಕು. ನಾನು ಹೊರಗೆ ಏನಾರು ತಿನ್ಕೋತೀನಿ. ಆತ್ರಿ, ನಾ ಬ್ಯಾಗ್ ತೊಗೊಂಡು ನಾನು ಹೋಗ್ತೀನಿ ಆಫೀಸಿಗೆ. ರೀ ಬಾಯ್ ಮುಚ್ಕೋರಿ, ಬಾಯಾಗ ನೋಡ ಹೋದವು. ಚಾ ಅಂತ ಕುಂತಿರಲ್ಲ, ನಿಮ್ಮ ಅತ್ತಿಗೆ ಮಾಡ್ಕೊಡ್ತಾಳ, ಬಿಡ್ಕೊಂತಂದು ಬಾಯಾಗ. ನಾ ಬ್ಯಾಗ್ ತೊಗೊಂಡು ಮೊದಲು ಹೋಗ್ಬಿಡ್ತೇನೆ. ಇದು ಮತ್ತೆ ಇಲ್ಲಿದ್ರೆ ಇನ್ನೂ ಏನೋ 108 ರಗಳಿ ಯಾಕಬೇಕು? ಏ ಬ್ಯಾರೆ ಹಾಕೊಂಡು ಹೋಗ ಡ್ರೆಸ್ಸ. ನೀನು ಡ್ರೆಸ್ ಹಾಕೋಲ್ಲಕ ಬ್ಯಾರೆ ಹಾಕಿ ಹೋಗದ್ನ ತೋಳಿದ್ದಿದ್ದು. ಏ ಎಂತ ಹುಡುಗಿದ್ಯಾ ನೀನು? ಥೋ, ಯಾರು ಈ ಮನೆ ನಾವು ಹೇಳ ಮಾತು ಕೇಳಲ್ಲ. ಥೋ ತೋ ತೋ. ಏ ನೀನ್ ಇಲ್ಲಿ ದುಡಿದು ಯಾರನ್ನ ಸಾಕ್ಬೇಕಾಗೈತಿ? ನಾನು ಹೋಗ್ಲಿ ಬಿಡು, ಏನೋ ಪಾಪ ಅಂತಂದ್ರೆ ಏನಿದು ನಿಂದ ಜಾಸ್ತಿ ಆಯ್ತಲ್ಲ. ಆಯ್ತು, ಬಿಟ್ಟಿದ್ದು ತುಂಬ ಒಳ್ಳೇದಾಯ್ತು. ಹಿಂಗೆ ಏನೋ ಸ್ವಲ್ಪ ದಿನ ಬಿಟ್ಬಿಡ್ರಿ. ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ನೀವು ನಿಮ್ಮ ಹುಡುಗಿ ಜೊತೆ ಜಗಳ ಮಾಡ್ರಿ. ಇದಾರಲ್ಲ ಇಬ್ರಿಬ್ರು. ಇಬ್ರು ಹುಡುಗಿಯರು ಅಂತಂದು ಹೇಳಿ ನನ್ನ ಬಾಯ ಮುಚ್ಚಿಸ್ಬಿಟ್ಲಲ್ಲ ಈಕೆ ಯಾವಾಗ ನೋಡಿದ್ದಾಳು? ನಾನು ಅನುಷನ್ ಜೊತೆಗೆ ಒಂದೇ ದಿನ ಸಿಕ್ಕಿದ್ದೆ ಅನುಷಾ ನನಗೆ. ಇನ್ನು ಮೋನಿಕಾ ಅನುಷಾ ಹೋಟ್ಲೊಳಗೆ ಇಬ್ಬರ ಜೊತೆಗೂ ಮಾತಾಡಕತ್ತಿದ್ನಲ್ಲ, ಅದನ್ನ ನೋಡಿರ್ಬೇಕು. ನೋಡಿದ್ರು ಹೆಂಗೆ ಗೊತ್ತಾತಿಗೆ ಅದೆಲ್ಲ? ಏನೂ ಅರ್ಥ ಆಗೋದಲ್ಲ. ನನ್ನಂತ ಒಂದು ಬಾಯ ಮುಚ್ಚಿಸಿ ಹೋಗ್ಬಿಟ್ಲಲ್ಲಿಕಿ. ಬರ್ಲಿಕ್ಕಿ ವಾಪಸ್ ಮಾಡ್ತೀನಿ ಈಕಿಗೆ. ಏನ್ಲಾ ರಮೇಶ್ ಅದು? ಇಬ್ರು ಹುಡುಗಿಯಾರಂತಲ್ಲೋ, ಏನ್ ನಡ್ಸಿಲ್ಲೋ ಯಪ್ಪ ನೀನು? ಮಾನ ಮರಿದಿಲ್ಲನ್ಲೋ ನಿನಗ? ಮನ್ಯಾಗ ಏನ್ ಇಟ್ಕೊಂಡು? ಯವ್ವ ನಿನಗ ಎದಕ್ಕವು ಎಲ್ಲ? ನಿನಗ ವಿಷಯ ಗಂಡ್ಮಕ್ಳು ಇವು. ನಾನು ಆಫೀಸ್ನಾಗ ಕೆಲಸ ಮಾಡತ್ತ, ಒಂದು 10 ಕಡೆ ಅಡ್ಡಾಡ್ಬೇಕಾಗತ್ತ, 10 ಮಂದಿ ಜೊತೆ ಮಾತಾಡ್ಬೇಕಾಗತ್ತ. ಆಕಿ ಏನ್ ನೋಡಿ ಏನ್ ಅನ್ಕೊಂಡಳ ಏನ? ಬರ್ಲಿ ಸರ್ರಿಗೆ ವಿಚಾರಿಸ್ತೀನಿ. ನಡಿ, ಮೊದ್ಲು ನಾಷ್ಟ ಮಾಡಿ ನನಗೆ ಡಬ್ಬಿ ಕಟ್ಟಡಿ, ನಂಗೆ ಲೇಟ್ ಆಗತ್ತ. ಇದ್ದಾಳೆ. ಅಯ್ಯ ಊರ್ ಭಾಡ್ಯಾನ ಒಯ್ದು ನಿನಗೇನ್ಲ? ನಿನಗ ಏನ ಬರ್ತಾ ವಯಸ್ಸು ಬರ್ತಂತ ಮಾಡಿ ನನಗ? ಇಲ್ಲಪ್ಪ ಯಪ್ಪ, ನನ್ನ ಕೈಲಾಗುದಿಲ್ಲ. ನಾ ಯಾ ನಾಷ್ಟನೂ ಮಾಡೋದಿಲ್ಲ, ಯಾ ಡಬ್ಬಿನೂ ಕಟ್ಟೋದಿಲ್ಲ. ಹೇಳಿ ನೋಡ್ ನಾನು. ನೀನು ಹೋಗು ದಾನನ ಹೋಟ್ಲಾಗ ಆಕಿಗೆ ಪುರಿ ಮಾಡಿರ್ತಾಳ, ಪುರಿಯ ತಿಂದು ಆಫೀಸಿಗೆ ಹೋಗು. ಅಲ್ಲೇ ನಿಮ್ಮ ಆಫೀಸ್ ಹತ್ರ ಯಾವ್ದಾರ ಹೋಟ್ಲಿದ್ರ ಅಲ್ಲೇ ಊಟ ಮಾಡ್ಕಿಯಪ್ಪ. ನನಗಂಕರ ಆಗೋದಿಲ್ಲ. ಏನ್ ಚಂದಕ್ಕೆ ತಂದು ಕಟ್ಟಿವೇನ್ರಲ್ಲ ನಾವು ನಿಮಗೆ ಹಿಂತರ್ನ? ಈಗೂ ನಾವ ಮಾಡಿ ಹಾಕ್ಬೇಕಂತಂದ್ರೆ ಹೆಂಗಿದ? ಅಯ್ಯ ನನಗಾಗೋದಿಲ್ಲಪ್ಪ, ನೀ ಏನ್ರ ಮಾಡು. ಬಂದಾನೀತ ಬಾಡ್ಕೋ, ಊರ್ ಬಾಡ್ಕೋ, ಹೋಗ ಸಾಕು. ಹೆಂತಿ ತಂದ್ಮೇಗು ನಾನ್ಯಾಕೆ ಮಾಡಿ ಹಾಕ್ಲೆ ಯಪ್ಪ? ಏನ್ ನನಗೇನು ಬರ್ತಾವ ವಯಸ್ಸು ಬರುತ್ತಾ ಏನು? ನೀ ಬರೋ ಮುಂದೆ ಹಂಗ ನನಗೂ ಒಂದು ಪ್ಲೇಟ್ ತಂದ್ಬಿಡು ಪುರೇನ. ನಾನು ಪುರೇ ತಿಂತೀನಿ. ನಮಗೂ ಶುಗರ್ ಇದ್ದಾರ, ನಾವು BP ಶುಗರ್ ಪೇಷಂಟ್ ಮೊದ್ಲ. ನನಗಾಗಲ್ಲಪ್ಪ ಯಪ್ಪ, ನೀನು ಇಂಥವೆಲ್ಲ ಹಚ್ಚಬೇಡ್ರಿ ನಮಗೆ. ಹಂಗ ಹೋಗು, ಒಂದಿಷ್ಟು ಎಲಡ್ಕಿ ತಗೊಂಬಾ ಬರೋ ಮುಂದಾಗ. ಹೋಗೋಗು, ಎದ್ದೋಗು, ಶರ್ಟ್ ಹಾಕೊಂಡೋಗಿ ತಗೊಂಬಾ. ಬಂದಾನಿವ ಲಡ್ದುಲಾಟೇನ ಒಯ್ದು. ಮರ್ಯಾದಿನ ಕಮ್ಮಿ ಆಕತ್ತು. ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಇರಲಿ. ಏನತ್ತ ಮುಂಚೆಲೆದ್ದು ಬಾ, ಏನದ? ಅಯ್ಯ ಏನಂತ ಹೇಳ್ರಿ, ಆಕಿ ನಿಮ್ಮ ಸಣ್ಣ ಸೊಸಿ ಎದ್ದು ಬಂದ್ಲಪ್ಪ. ಎದ್ದು ಬಂದಾಕ್ಯ ತೋಳಿಲ್ಲ ಅರ್ಧಂಗಿ ಅಕ್ಕಿ ಬಂದು ನಿಂತಕ್ಯ ಬಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ನಾ ಕೆಲ್ಸಕ್ಕೆ ಹೋಗಿನ್ರಿ ಅತ್ತಿ ಅಂತ ಹೇಳಿ ಬರ್ರಂತ ಹೋಗ್ಬಿಟ್ಲು ಬಿರುಗಾಳಿ ಹೋದಂಗ. ಈಕಿ ನಿನ್ನ ದೊಡ್ಡ ಸೊಸಿ ಹಾಲು ತಂದು ಚಾ ಮಾಡ್ತೀನ್ರಿ ಅಂದಾಕಿ ಹೋಗಿರಕ್ಕಿನ್ನ ಬಂದಿಲ್ಲ ವಾಪಸ್ ಮನೆಗೆ. ಮುಂಜಾನೆ ಎದ್ದು ಎತ್ಲಾಗ ಹೋತಾನ ಅದು ಹರಿಗಾಡಿಕೆ ಅಂತ. ಆಕಿಗೆ ಮಾತು ಸಿಕ್ಕರೆ ಉದ್ದ ಹೊಲ ಸಿಕ್ಕಂಗ ಹೋತದು. ಇನ್ನು ನನಗೆ ಕೆಲಸ ಮಾಡೋದು ಆಗೋದಿಲ್ಲ ಮಾರಾಯ. ಮತ್ತು ನೀವೀಗೇನು ಹೊಲಕ್ಕೆ ಹೊಂಟಿರ ಹೆಂಗೆ ನೀವೀಗ? ಹೌದಾ? ಏನಾಕತ್ತಿದ ನಮ್ಮ ಮನ್ಯಾಗ? ಅಯ್ಯಪ್ಪ ಏನಾರು ಮಾಡ್ರಪ್ಪ. ನಾನಂತರೂ ಹೊಲಕ್ಕೆ ಹೊಂಟಿಲ್ಲ, ನಾನು ಬೀಜ ತರಕೊಂತೀನಿ. ಇವ ಸುರೇಶ ಹೊಲಕ್ಕೆ ಹೋಗಿ ಗಾಂಜೋಳ ತೊಗೊಂಬರ್ತೀನಿ. ನಾನೀಗ ತೊಗೊಂಬಂದಾರನ ಅದನ್ನೆಲ್ಲ ಹದ ಮಾಡ್ಕೊಂಡು ಬಿತ್ತಕ್ಕೆ ರೆಡಿ ಮಾಡ್ಕೊಂಡ. ನಾವು ಈಗ ಹದ ಮಾಡಿವೆಲ್ಲ ಹೊಲನ. ಈಗ ನಾನು ಸುರೇಶ ಬೀಜ ತೊಗೊಂಬಂದು ಹೊಲಕ್ಕೆ ಹೋಗಿ ಬಿತ್ತಕ್ಕೆ ಚಲೋ ಮಾಡ್ತೀವಿ ನೋಡು. ಗಾಂಜೋಳ ಹಾಕ್ಬಿಡ್ತೀವಿ ಬಿಡ. ಗಾಂಜೋಳ ಆದ್ರೆ ಎತ್ತಿಗೆ ಮೇವಿಗೂ ಆಗುತ್ತಾ, ಮತ್ತು ಒಳ್ಳೆ ರೇಟು ಬರುತ್ತೆ, ಚಲೋ ಆಗುತ್ತದೆ. ಗಾಂಜೋಳ ಹಾಕ್ತೀವಿ ತಗೋ. ಯಪ್ಪ ನೀನು ಮತ್ತ್ಯಾಗ ನನ್ನ ಜೊತೆ ಗೋವಿನ ಜೋಳ ತರಕ್ ಬರ್ತಿದ್ದಿ ಕೊಪ್ಳಕ್ಕ? ನೀನು ಹೊಲಕ್ಕೆ ಹೋಗು. ಏನು ನಾನು ಗೋವಿನ ಜೋಳ ತಗೊಂಡು ಹಂಗ ನಾನು ಹೊಲಕ್ಕೆ ಬರ್ತೀನಿ. ಹಂಗ ಒಂದಿಷ್ಟು ಅದು ಬೋರ್ದು ಇದು ಕೆಟ್ಟೈತಿ ಮೋಟ್ರು, ಅದನ್ನ ರಿಪೇರಿ ಮಾಡಕ್ ಒಬ್ಬ ಕರ್ಕೊಂಡು ಹಂಗ ಬಂದ್ಬಿಡ್ತೀನಿ ನಾನು.
ಆತೋಲೆ ಅಷ್ಟ ಮಾಡು. ನಾನು ಒಂದು 2 ಆಳು ಕರ್ಕೊಂಡು ಹೋಗ್ತೀನಿ. ಅದ್ರ ಏನಾರ ಮತ್ತೆ ಈಗ ಮಳಿ ಆಗೈತಲ್ಲ, ಕಸ ಗಿಸ ಏನಾರ ಹುಟ್ಟೈತಾನೆ ನೋಡಿ ಒಂದಿಟ್ಟು ತೆಗಿಸ್ತೀನಿ. ನೀನು ಬಡ ಗೋವಿನ ಜೋಳ ತೊಗೊಂಬಿಡು. ಹಾಂ ಅಲ್ರಿ ಹೇಳು ಏನು? ಹೆಸರು ಹಾಕ್ತೀನಿ ಅಂದಿದ್ದಲ್ಲ ಮೊನ್ನೆ, ಗೋಂಜಾಳ ಹಾಕ್ತೀರೇನ? ಹೆಸರು ಕಳ ಹಾಕ್ಬಿಡ್ಬೇಕಿಲ್ಲ, ಬೇಸಿತ್ತು ಹೆಸರು ಹಾಕಿದ್ರ. ಹೆಸರು ಹಾಕ್ಬೇಕನ್ಯ. ಮತ್ತೀಗ ದನಕ್ಕ ಎಮ್ಮಿಗೆ ಬೇಕಲ್ಲ ಮತ್ತೆ ಮೇವು. ಮತ್ತೆ ಗೋವಿನ ಜೋಳ ಹಾಕಿದ್ರ ಮೇವು ಆಗತ್ತಾ, ಮತ್ತೆ ನಮಗೆ ಕಾಳು ಮಾರಕ್ ಹೋಕ್ಕವ. ಅದಕ್ಕೆ ಹೆಸರು ಮನಿಗಾಟ ಏನು ಮಾರಿದ್ರ ಏನೈತೆ ನಾನು ನೋಡುಂತು. ಈಗ ಮತ್ತೆ ಹೋದ ವರ್ಷದ ಹೆಸರು ಅದಾವಲ್ಲ, ಅದ್ರಾಗ ನೆಡ್ಸುನು ಗೋವಿನ ಜೋಳನ ಹಾಕ್ತಿತ್ತು. ತರ್ಲಿ ಹೋಗಿ. ಯವ್ವ ಈ ಕೆಲವು ಹೇಳ ನನ್ನ ಹೆಂಡ್ತಿನೂ ಇಲ್ಲ, ಗೀತಾವನು ಇಲ್ಲ. ಒಂದಿಟ್ಟು ಚಾ ಕಾಸು ಬಬೇವ, ಚಾ ಕುಡಿದ್ರೆ ಹೊಕ್ಕಿ ನಾನು. ಏನು ನಾಷ್ಟಾನೂ ಇಲ್ಲ ಮನ್ಯಾಗ. ಇಟ್ಟತ್ತಾದ್ರು ಅಡ್ಗಿ ಮನಿ ಇಲ್ಲಡಿಲಿ ಹಾಳು ಸುರಿತೈತಿ. ಕಟ್ಟಿನೂ ವರ್ಷಿಲ್ಲ, ಏನಿಲ್ಲ. ಏನಾಗೈತಿ? ಎದಕ್ ಬಾಯ್ ಮಾಡ್ಕತ್ತಿದ್ರಿ? ಊರ್ ಭಾಡ್ಯಾನ ಹೋಗು. ನಿಮ್ಮ ಅಪ್ಪಗಲ್ಲೆಲ್ಲ ಹೇಳಿನಿ. ನೀನು ನಿಮ್ಮ ಪಲ್ಲೆ ದಾನೊಂದು ಹೋಟ್ಲಾಗ ಚಾ ಕುಡಿದು ನಾಷ್ಟ ಮಾಡಿ ಹೋಗೋರಿ. ಮತ್ತೆ ನಿನಗೊಂದ್ಸರಿ ಎಲ್ಲಿ ಹೇಳ ನಿನ್ನ ನಾನಂತ್ರ ಅಡ್ಡಕ್ಕಿನಪ್ಪ ಯಪ್ಪ. ನನಗೇನು ಹಚ್ಚಿಬಿಡ್ರಿ ನೀವು 108. ಹೋಗು ಅಲ್ಲೇ ಹೊರ ಚಾ ಕುಡಿ. ಬೇ ಯವ್ವ ಮಕ್ಕೊಂಡೆ ಬಿಟ್ಟಿಲ್ವಿ? ಏನಾಗಿದ್ದಿತ್ ಮನ್ಯಾಗ? ಯಪ್ಪ ನಿಂದ ಇಲ್ಲಿ ಬಂದ್ಯಾನ? ಯಪ್ಪ ಶಿವಪ್ಪ, ಬಾಬಾ ಏನು ಬೆನ್ನು ನೋವು ಕೊಟ್ಬಿಟ್ಟಿಯಪ್ಪ. ಅಯ್ಯಯ್ಯೋ ಬೆನ್ನು ಮಕ್ಕೋಣ ಒಂದಿಟ್ಟು ತಣ್ಣದಿಟ್ಟು ನಮ್ಮನೆ ಯಾರ್ಯಾರು ಇಲ್ಲ.